ಅನುಕೂಲಗಳಾಗಿದ್ದಾವೆ ಈ ಭಾಗದಲ್ಲಿ ಅಂತೇಳಿ ಸಮಾಧಾನ ಮಾಡ್ಕೊಳ್ಳೋದು. ಇನ್ನು ಒಟ್ಟಾರೆ ಉತ್ತರ ಕರ್ನಾಟಕಕ್ಕೆ ಎಷ್ಟು ಪ್ರಮಾಣದಲ್ಲಿ ಹೆಲ್ಪ್ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ ಸಿದ್ದರಾಮಯ್ಯ ಸರ್ಕಾರದಿಂದ ಅಂತೇಳಿ ವಿರೋಧ ಪಕ್ಷಗಳ ದಾಳಿ ಪ್ರತಿದಾಳಿ ಅದನ್ನು ಮಾಡ್ತಾಯಿದ್ದೀನಿ ಅಂತ ಅವ್ರ ಉತ್ತರ. ಇದು ಈಗ ನಡೆದಂಥ ಅದೇನೋ ಇಲ್ಲಿ ಬೆಳಗಾವಿ ಜಿಲ್ಲೆಗೆ ಇನ್ನೂ ಸ್ವಲ್ಪ ಬರಬೇಕು ಮತ್ತು ಇಲ್ಲೇ ವಿಭಜನೆ ಆದಷ್ಟು ಭಾಳ ಒಳ್ಳೆಯದು ಅಂತೇಳಿ ಈಗಾಗಲೇ ಚಿಕ್ಕೋಡಿ ಮತ್ತು ಗೋಕಾಕಗಳು ಜಿಲ್ಲೆ ನಾವು ಆಗಿಬಿಟ್ವಿ ಅಂತ ಹಿಂದೆ ಘೋಷಣೆ ಆಗಿದ್ದು ಅದ JH ಪಟೇಲ್ ಕಾಲದಲ್ಲ. ಅದಕ್ಕೆ ಇವತ್ತು ಅದಕ್ಕೆ ಒಂದಿಷ್ಟು ಒತ್ತು ಕೊಟ್ಟು ಮಾಡಿದರೆ ಇವೆರಡೂ ತಾಲೂಕುಗಳು ಜಿಲ್ಲೆಗಳಾದ್ರೆ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಯಾಕಂದರೆ ಇವತ್ತಿಗೆ ಚಿಕ್ಕೋಡಿಯಲ್ಲೂ ಸ್ವಲ್ಪ ಏನೋ ಇವತ್ತು KLEಯಿಂದ ಕೆಲವೊಂದಿಷ್ಟು ಒಳ್ಳೊಳ್ಳೆ ಕಾಲೇಜುಗಳು ಬಂದಿದ್ದಾವೆ. ಆದರೆ ಗೌರ್ಮೆಂಟ್ ವತಿಯಿಂದ ಯಾವ ಪ್ರಮಾಣದಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜುಗಳು ಬರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲ. ಮತ್ತು ಗೋಕಾಕದಲ್ಲಂತೂ ಇಲ್ಲಿ ಇಂಜಿನಿಯರಿಂಗೂ ಇಲ್ಲ, ಮೆಡಿಕಲ್ ಕಾಲೇಜುಗಳು ಇಲ್ಲ, ಏನೂ ಇಲ್ಲ ಗೊತ್ತದ. ಇವೆರಡೂ ಡೆವಲಪ್ ಆಗಿತ್ತಪ್ಪ ಅಂದ್ರೆ ಜಿಲ್ಲೆಗಳಾಗಬೇಕು. ಜಿಲ್ಲೆಗಳಾದವು ಅಂದರೆ ಇಂಥ ಕೆಲವೊಂದು ಡೆವಲಪ್ಮೆಂಟ್ ಆಗ್ಬೋದು. ಇಲ್ಲಿ ಮಕ್ಕಳಿಗೆ ಸಮೀಪದಲ್ಲೇ ಈ ಒಂದು ಏನಪ್ಪ ಅಂತಂದ್ರೆ ವೈದ್ಯಕೀಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ಕಲಿಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಈ ದಿಶೆಯಲ್ಲಿ ಒಂದಿದ್ದು ಎಲ್ಲಿಯ ಪ್ರವಾಹ ಪೀಡಿತ ಏರಿಯಾಗಳನ್ನು ಅವು ಉನ್ನತೀಕರಣ ಮಾಡಿ ಮತ್ತೇನು ಮಾಡಿ ನೀರು ಹೋಗೋದಂಗೆ ಮಾಡ್ದಂಗೆ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ ಬೇರೆ ಕಡೆ ಒಂದು ಪ್ಲೇಸ್ಮೆಂಟ್ ಕೊಟ್ಟ ಜನರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಅದರ ಮಾಡಲಿ. ಇಲ್ಲ ನೀರು ಇದು ಮತ್ತು ಅನಿವಾರ್ಯ ಅದ ಮತ್ತು ಚಿಕ್ಕೋಡಿ ಭಾಗದಲ್ಲೂ ಅದು ಅನಿವಾರ್ಯ ಅದ. ಇವು ಎರಡು ವಿಷಯಗಳು ಮೊದಲು ಆಗಬೇಕಾಯ್ತು ಪ್ರವಾಸವಾಗಿ. ಇವ್ರ ಜೊತೆಗೆ ಇನ್ನುಳಿದ ಬೇಸಿಗೆ ಕಾಲದಲ್ಲಿ ನೀರಿನ ವ್ಯವಸ್ಥೆ ಅದು ಅದಾವೆ. ಇನ್ನುಳಿದ ಚಿಕ್ಕೋಡಿಯಿಂದ ನೀರಿನ ಸಮಸ್ಯೆ ಸಾಕಷ್ಟು ಅದ. ಗೋಕಾಕದಲ್ಲಿ ಏನೋ ಬದಿಯಲ್ಲಿ ಗಂಡ ಪ್ರಮಾಣದ ಇರೋದ್ರೂ ಸ್ವಲ್ಪ ಕಡಿಮೆ ಅನ್ನಿಸ್ತದ. ಬಟ್ ಭಾಳಷ್ಟು ತೀವ್ರವಾಗಿ ಏನಾದರೂ ಬರಗಾಲ ಬಂದರೆ ಇನ್ನೂ ತೊಂದರೆಗಳಾಗ್ತಾಯಿದ್ದು ನಾವು ಹಿಂದೆ ಉಳಿದ್ವಿ. ಒಟ್ಟಾರೆಯಾಗಿ ಜಿಲ್ಲೆಯ ಹಳೆಯ ಯೋಜನೆಗಳನ್ನು ಅದು ಕೊನೆಗೆ ಮುಗಿಸ್ರಿ ಜಲ್ದಿಯಾಗಿ ಕೆಲಸ ಬಂದವರಿಗೆ ಆದಷ್ಟು ನೀರಿನ ಒಂದು ವ್ಯವಸ್ಥೆ ಮಾಡಿ ಕಾಲುವೆಗಳು ನಿರ್ಮಾಣ ಕಾಮಗಾರಿ ಶುರು ಮಾಡಿರಿ ಅಂತ ಹೇಳ್ತಾ ಕೇವಲ ನೆಪಗಳನ್ನು ಹೇಳೋದು ಬೇಡ, ಕೆಲಸ ಆಗಲಿ ಅಂತೇಳಿ ಮತ್ತೆ ಮಾಡಿಕೊಂಡು ಇದು ಜಿಲ್ಲೆಯ ಇವತ್ತಿನ ಸ್ಥಿತಿ ಬಜೆಟ್ನಿಂದ ಆಗಿಲ್ಲ ಅನ್ನೋ ಒಂದು ಅಸಮಾಧಾನ. ಆದರೂ ಏನೂ ಇಲ್ಲ ಅನ್ನೋಕ್ಕಿಂತ ಏನೋ ಒಂದು ಅದಲ್ಲ ಅನ್ನೋ ಸಮಾಧಾನ ಮಾತ್ರ ಈ ಬಜೆಟ್ನಿಂದ ಆಗಿದೆ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಮುಂದೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್ ಇದು ಸತ್ಯದ ಕೈಗಿರಲಿ ವಂದನೆಗಳು.